ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 16. ರಾಗಿಣಿ 2 ವರ್ಷದ ಹಿಂದಿನ ಕಥೆ ಅಲ್ಲ, ಜೀವನವನ್ನು ಹೇಳಲು ಪ್ರಾರಂಭಿಸಿದಳು. PRR ಕಂಪನಿಯಲ್ಲಿ ಪ್ರಾರ್ಥನಾ ಮತ್ತು ಅವಳ ಮೊದಲ ಭೇಟಿ, ಪ್ರಸಾದ್ ಸರ್ ಜೊತೆಗಿನ ಸ್ನೇಹ ಪ್ರೀತಿಯಾಗಿದ್ದು, ಪ್ರಾರ್ಥನಾ ಆ ವಿಷಯವನ್ನು ಪ್ರಸಾದ್ಗೆ ಹೇಳಲು ಪ್ರಯತ್ನ ಪಟ್ಟಿದ್ದು, ಈ ಎಲ್ಲ ವಿಷಯವನ್ನು ಅವಳು ಸಂದೀಪ್ಗೆ ಹೇಳಿದಳು. ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಅವನಿಗೆ ಆಘಾತವಾದಂತಾಗಿತ್ತು. ಇಷ್ಟೆಲ್ಲ ಆಯಿತು, ಮತ್ತೆ ಪ್ರಸಾದ್ಗೆ ಈ ವಿಷಯನ ಯಾಕೆ ಹೇಳಿಲ್ಲ ಅವಳು? ಏನಾಯಿತು ಅಲ್ಲಿ? ಸರಿಯಾಗಿ ಹೇಳು ರಾಗಿಣಿ, ಇನ್ನೇನೇನು ಗೊತ್ತಾಗೋದಿದೆ ನನಗೆ. ಇನ್ಯಾವುದು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡಬೇಡ ಎಂದು ಸ್ವಲ್ಪ ಕೋಪದಿಂದ ಕೇಳಿದ್ದ. ಅಣ್ಣ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ಪ್ರಾರ್ಥನಾಗೆ ಹೇಳೋಕೆ ಅವಕಾಶನೇ ಸಿಕ್ಕಿಲ್ಲ. ಪ್ರಸಾದ್ ಸರ್ನ ಕೊನೆ ಬಾರಿ ನೋಡಿದ್ದ ದಿನ ನಂಗೆ ಈಗಲೂ ಸರಿಯಾಗಿ ನೆನಪಿದೆ. ಏನಾಯಿತು ಅಂತಲೇ ಯಾರಿಗೂ ಗೊತ್ತಾಗಿಲ್ಲ ಅವತ್ತು ಎಂದು ಚಿಂತಾಕ್ರಾಂತಳಾಗಿ ಹೇಳಿದಳು ರಾಗಿಣಿ. ಪ್ರಾರ್ಥನಾಳಿಗೆ ಯಾವಾಗಲೂ ಬೇಗ ಆಫೀಸ್ ಹೋಗುವ ಅಭ್ಯಾಸ. ಬೆಳಿಗ್ಗೆ 8-9 ಗಂಟೆಯಷ್ಟೊತ್ತಿಗೇನೆ ಆಫೀಸಿನಲ್ಲಿ ಇರುತ್ತಿದ್ದಳು. ಆಫೀಸ್ ಒಳಗೆ ಹೋಗುತ್ತಿದ್ದಂತೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ ಪ್ರಸಾದ್ ಕೂಡ ಬೇಗ ಬಂದಿದ್ದ ಅವತ್ತು. ಪ್ರಸಾದ್ ಯಾವಾಗಲೂ 11 ಅಥವಾ 12 ಗಂಟೆಗೆ ಬರುತ್ತಿದ್ದ. ರಾತ್ರಿ ಜಾಸ್ತಿ ಹೊತ್ತು ಕೆಲಸ ಮಾಡುತ್ತಿದ್ದರಿಂದ ಬೆಳಿಗ್ಗೆ ಲೇಟ್ ಬರುತ್ತಿದ್ದದ್ದು ಅವನ ರೂಢಿ. ಹೆಚ್ಚಾಗಿ ಬಿಸ್ನೆಸ್ ಮೀಟಿಂಗ್, ಕ್ಲೈಂಟ್ಸ್ ಮೀಟಿಂಗ್ ಎಂದು ಅವನಿಗೆ ಓಡಾಟವೇ ಇರುತ್ತಿತ್ತು. ಆಫೀಸಿಗೆ ಬರೋದು ಮತ್ತು ಕ್ಯಾಬಿನಲ್ಲಿ ಕುಳಿತು ಕೆಲಸ ಮಾಡೋದು ಎಂದರೆ ಅಷ್ಟೊಂದು ಮುಖ್ಯವಾದ ವಿಷಯ ಇದ್ದರೆ ಮಾತ್ರ ಆಗಿತ್ತು. ಅರೆ, ಇದೇನು ಇವತ್ತಿವರು ಇಷ್ಟು ಬೇಗ ಬಂದಿದ್ದಾರಲ್ಲ, ಏನೋ ಮುಖ್ಯವಾದ ವಿಷಯ ಅಂತೂ ಖಂಡಿತ ಇದೆ, ಹೋಗಿ ಕೇಳಿಯೇ ಬಿಡೋಣ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಪ್ರಸಾದ್ ಹತ್ತ ತೆರಳಿದಳು ಪ್ರಾರ್ಥನಾ. ಮೇ ಐ ಕಮ್ ಇನ್ ಸರ್? ಏನೋ ಫೈಲ್ಸ್ ನೋಡುತ್ತಾ ಇದ್ದ ಪ್ರಸಾದ್ ಪ್ರಾರ್ಥನಾ ಬಂದಿದ್ದನ್ನು ನೋಡಿ ಒಂದೇ ಕ್ಷಣಕ್ಕೆ ಹಸನ್ಮುಖಿಯಾಗಿ ಅವಳನ್ನೇ ನೋಡಲಾರಂಭಿಸಿದ್ದ. ಪ್ರಾರ್ಥನಾ ಮತ್ತೊಮ್ಮೆ ಒಳಗೆ ಬರಬಹುದಾ ಸರ್ ಎಂದು ಕೇಳಿದ್ದಳು. ಒಂದು ಕ್ಷಣ ಮೈ ಮರೆತಿದ್ದ ಅವನು ವಾಸ್ತವಕ್ಕೆ ಬಂದು, ಇದೇನು ಹೊಸ್ತಾ ಕೇಳೋದು, ಬಾಬಾ ಕೂತ್ಕೋ, ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದ್ದ. ಬಂದು ಕುಳಿತವಳೆ, ಏನಿದು ಪ್ರಸಾದ್ ಸರ್ ಇವತ್ತಿಲ್ಲಿ, ಅದು ಇಷ್ಟು ಬೇಗ? ಮತ್ತೆ ಸರ್ ಯಾಕೋ ತುಂಬ ಖುಷಿಯಿಂದ ಇರೋ ಹಾಗೆ ಕಾಣ್ತಿದೆ, ಏನು ವಿಷಯ ಅಂತ ಕೇಳಬಹುದಾ ಎಂದು ನಗುತ್ತಾ ಕೇಳಿದಳು. ಪ್ರಸಾದ್ ಅವಳ ಮುಖವನ್ನೇ ನೋಡುತ್ತಾ ಕುಳಿತ. ಅವನು ಇವತ್ತು ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಬೇಕೆಂದು ಎಂದುಕೊಂಡಿದ್ದ. ಅದಕ್ಕಾಗಿ ಪ್ರಾರ್ಥನಾಳನ್ನು ಡಿನ್ನರ್ಗೆ ಕರೆದುಕೊಂಡು ಹೋಗಿ ನಂತರ ಹೇಳಬೇಕೆಂದು ಅಂದುಕೊಂಡಿದ್ದ. ಎಲ್ಲೆಲ್ಲಿಯೋ ಯಾಕೆ ಎಂದುಕೊಂಡು ಮನೆಯಲ್ಲಿ ಅಮ್ಮನ ಹತ್ತಿರ ಸ್ಪೆಷಲ್ ಅಡುಗೆಯನ್ನು ಮಾಡಲು ಹೇಳಿದ್ದ. ಈಗಲೇ ಪ್ರಾರ್ಥನಾಗೆ ಡಿನ್ನರ್ ಬಗ್ಗೆ ಹೇಳಿಬಿಡಲ ಅಂದುಕೊಂಡವನು, ಸಂಜೆ ಹೋಗುವಾಗ ಹೇಳೋಣ, ಸರ್ಪ್ರೈಸ್ ಆಗಿರಲಿ ಅಂದುಕೊಂಡು ಸುಮ್ಮನಾದ. ಪ್ರಾರ್ಥನಾ ಅವನ ಮುಖದ ಮುಂದೆ ಕೈಯಾಡಿಸಿ, ಸರ್ ಏನಾಯಿತು ಎಂದು ಕೇಳಿದಳು. ಅರೆ ಏನಿಲ್ಲ, ಸುಮ್ಮನೆ. ನಿಂಗೆ ನೆನಪಿಲ್ವಾ, ಇವತ್ತು ಹರ್ಷ ಲಾಸ್ಟ್ ವರ್ಕಿಂಗ್ ಡೇ, ಸೊ ಎಲ್ಲ ಅಪ್ಡೇಟ್ಸ್ ತೊಗೊಳೋದಿತ್ತು. ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಏನೋ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರಂತೆ, ಅದಕ್ಕೆ ಬರಬೇಕಾಯ್ತು. ನೀನೇನಿವತ್ತು ಸರ್ ಅಂತ ಕರೀತಾ ಇದೆಯಲ್ಲ, ದಿನ ಹೇಗೆ ಪ್ರಸಾದ್ ಅಂತ ಹೇಳ್ತೀಯೋ ಅದೇ ಥರ ಕರಿ. ಮಂದಹಾಸದಿಂದ ಅವನನ್ನು ನೋಡಿದಳು ಪ್ರಾರ್ಥನಾ. ಪ್ರಸಾದ್ ಮತ್ತು ಪ್ರಾರ್ಥನಾ ನಡುವೆ ಒಂದು ಸಲುಗೆ ಬೆಳೆದಿತ್ತು. ಪರಸ್ಪರ ನಗಿಸುವುದು, ರೇಗಿಸುವುದು ಇದೆಲ್ಲ ಸಹಜವಾಗಿತ್ತು. ಕೆಲಸದ ವಿಷಯವಾಗಿ ಕೂಡ ಪ್ರಸಾದ್ ಪ್ರಾರ್ಥನಾ ಜೊತೆ ವಿಚಾರ ವಿಮರ್ಶೆಯನ್ನು ಮಾಡುತ್ತಿದ್ದ. ಆದರೆ ಯಾವತ್ತೂ ಅವರ ಈ ಬಾಂಧವ್ಯ ಕೆಲಸದ ಮಧ್ಯೆ ಬಂದಿರಲಿಲ್ಲ. ಪ್ರಾರ್ಥನಾಳಿಗೂ ಈ ಬಿಸ್ನೆಸ್, ಕಂಪನಿಯ ಕೆಲಸದ ಬಗ್ಗೆ ತುಂಬ ಸೀರಿಯಸ್ನೆಸ್ ಇತ್ತು. ಒಮ್ಮೆಲೆ ಅವಳು ಎದ್ದು ನಿಂತು, ಓಹ್, ನಂಗಿವತ್ತು ಹರ್ಷ ಸರ್ ಲಾಸ್ಟ್ ವರ್ಕಿಂಗ್ ಡೇ ಅನ್ನೋದೇ ಮರ್ತು ಹೋಗಿತ್ತು. ನಮ್ಮ ಟೀಮ್ ಕಡೆಯಿಂದ ಏನು ಸ್ಪೆಷಲ್ ಮಾಡೋಣ ಅಂತ ಕೇಳಿದಳು. ಇವತ್ತು ಆಫೀಸ್ ಕಡೆಯಿಂದನೇ ಸ್ಪೆಷಲ್ ಲಂಚ್ ಅರೇಂಜ್ ಮಾಡಿದ್ದೀವಿ ಅಂದ ಪ್ರಸಾದ್. ಓಹ್ ಗ್ರೇಟ್, ಓಕೆ, ನಾನು ಅವರನ್ನು ಜಾಯ್ನ್ ಆಗ್ತೀನಿ ಎಂದು ಹೇಳಿ ಅವಳು ಅಲ್ಲಿಂದ ಹೊರಬಿದ್ದಳು. ಅಷ್ಟು ಹೊತ್ತಿಗೆ ರಾಗಿಣಿ ಕೂಡ ಬಂದಳು. ಪ್ರಾರ್ಥನಾ ಪ್ರಸಾದ್ ಹತ್ತಿರ ಮಾತನಾಡಿ ಬಂದಿದ್ದನ್ನು ರಾಗಿಣಿ ನೋಡಿದ್ದಳು. ಅವಳು ಪ್ರಾರ್ಥನಾಳ ಹತ್ತಿರ ಬಂದು, ಏನಿವತ್ತು ಪ್ರಸಾದ್ ಸರ್ ಬೇಗ ಬಂದಿದ್ದಾರಲ್ವಾ, ನಿಂಗೆ ಪ್ರಪೋಸ್ ಮಾಡಿದ್ರಾ ಎಂದು ಕೇಳಿದಳು. ಪ್ರಾರ್ಥನಾ ರಾಗಿಣಿಯ ಕೆನ್ನೆ ತಟ್ಟಿ, ಸದಾಶಿವಂಗೆ ಸದಾ ಅದೇ ಧ್ಯಾನ,
ಇವತ್ತು ಹರ್ಷ ಸರ್ ಲಾಸ್ಟ್ ವರ್ಕಿಂಗ್ ಡೇ. ಮೇಡಮ್ಗೆ ನೆನಪಿದ್ಯಾ? ನಂಗಂತೂ ಅದ್ರ ಬಗ್ಗೆ ಮರ್ತೇ ಹೋಗಿತ್ತು. ಈಗ ಪ್ರಸಾದ್ ಸರ್ ಹೇಳಿದ ಮೇಲೆ ನೆನಪಾಯಿತು. ಸೊ ಅವರು ಇವತ್ತು ಆಫೀಸಿಗೆ ಬೇಗ ಬಂದಿದ್ದಾರೆ. ಏನೋ ಸ್ಪೆಷಲ್ ಲಂಚ್ ಕೂಡ ಅರೇಂಜ್ ಆಗಿದೆಯಂತೆ ಆಫೀಸ್ ಕಡೆಯಿಂದ ಎಂದಳು. ಓಹೋ ಹಾಗೆ, ನಂಗೆ ನೆನಪಿತ್ತು. ಆದರೆ ಸದಾ ಆಫೀಸ್ ಕೆಲಸ ಮತ್ತು ಪ್ರಸಾದ್ ಸರ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇದೆಲ್ಲ ನೆನಪಿರಲ್ಲ. ಇದೊಂದೇ ಅಲ್ಲ, ಇನ್ನೂ ಎಷ್ಟೋ ವಿಷಯಗಳ ನೆನಪಿರಲ್ಲ. ನಕ್ಕಳು ರಾಗಿಣಿ. ಆ ನಗು ಪ್ರಾರ್ಥನಾಳಿಗೂ ಪಸರಿಸಿತು. ಅಷ್ಟರಲ್ಲಿ ಹರ್ಷ ಆಫೀಸಿಗೆ ಬಂದ. ಇವರನ್ನು ನೋಡಿ, ಹೇಯ್ ಪ್ರಾರ್ಥನಾ, ರಾಗಿಣಿ, ಗುಡ್ ಮಾರ್ನಿಂಗ್, ಏನು ಸಮಾಚಾರ ಎಂದು ಮುಗುಳ್ನಗುತ್ತಾ ಇವರ ಹತ್ತಿರ ಬಂದ. ಅವರಿಬ್ಬರು ಹರ್ಷನ ಜೊತೆ ಮಾತನಾಡಲು ಶುರು ಮಾಡಿದರು. ಅಷ್ಟರಲ್ಲಿ ರಾಗಿಣಿಯ ಫೋನ್ ರಿಂಗ್ ಆಗಿತ್ತು. ರಾಗಿಣಿ, ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಾ ಇರಿ ಎಂದು ಹೊರ ನಡೆದಳು. ಪ್ರಾರ್ಥನಾ ಹರ್ಷನ ಜೊತೆ ಮಾತಿಗಿಳಿದಳು. ಹರ್ಷ ಸರ್, ಇವತ್ತು ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ. ತುಂಬ ಬೇಜಾರಾಗ್ತಿದೆ. 2 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಮೊದಲನೇ ದಿನ ನೀವು ನನಗೆ ಮತ್ತು ರಾಗಿಣಿಗೆ ಆಫೀಸ್ ಬಗ್ಗೆ, ಇಲ್ಲಿನ ಕೆಲಸದ ಬಗ್ಗೆ ಪರಿಚಯ ಮಾಡಿಕೊಟ್ಟಿರೋದು ಈಗ ಮೊನ್ನೆ ಆದಂತಿದೆ. ನೀವು ಇಲ್ಲೇ ಇರಬಹುದಿತ್ತು. ನಮ್ಮೆಲ್ಲರಿಗೂ ಒಳ್ಳೆ ಮೆಂಟರ್ ಮತ್ತು ಒಳ್ಳೆ ಟೀಮ್ ಲೀಡರ್ ಕೂಡ. ಹಾಂ, ನನಗೂ ಇಲ್ಲೇ ಇರಬೇಕಂತ ಆಸೆ ಇತ್ತು. ಆದರೆ ಏನು ಮಾಡೋದು, ಅಪ್ಪ ಅಮ್ಮಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ನಮ್ಮೂರಿಗೆ ಅಂದರೆ ಬೆಂಗಳೂರಿಗೆ ಹೋಗೋಣ ಅಂತಾನೇ ಇರ್ತಾರೆ. ಒಂದು ಸಲ ಬೆಂಗಳೂರು ಬ್ರಾಂಚ್ಗೆ ಟ್ರಾನ್ಸ್ಫರ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಬಟ್ ಅಷ್ಟರಲ್ಲೇ ನನಗೆ ಬೇರೆ ಕಡೆ ಒಳ್ಳೆ ಜಾಬ್ ಆಫರ್ ಸಿಕ್ತು. ಸೊ ಹೋಗಲೇಬೇಕಾಗಿದೆ ಎಂದು ಮತ್ತೆ ಮಾತನ್ನು ಮುಂದುವರೆಸಿ, ಮನೆಯಲ್ಲಿ ಮದುವೆ ವಿಷಯ ಕೂಡ ಮಾತಾಡ್ತಾ ಇದ್ದಾರೆ. ಮದುವೆ ಆದಮೇಲೆ ಇಲ್ಲಿರೋಕ್ಕಿಂತ ಸ್ವಂತ ಮನೆಯಲ್ಲಿ ನಮ್ಮೂರಲ್ಲೇ ಇರೋದು ಬೆಟರ್ ಅಂತ ಅನಿಸ್ತು. ನಿಂಗೆ ಗೊತ್ತಿದೆಯಲ್ಲ ಎಲ್ಲ ವಿಷಯ ಎಂದ. ಪ್ರಾರ್ಥನಾಳ ಮುಖ ಸಪ್ಪಗಾಗಿತ್ತು. ಏನೂ ಉತ್ತರ ಕೊಡಬೇಕೆಂದು ಅವಳಿಗೆ ಅನ್ನಿಸಲಿಲ್ಲ. ಸರಿ ಸರ್, ಆಲ್ ದ ಬೆಸ್ಟ್, ನಂಗೆ ಸ್ವಲ್ಪ ಕೆಲಸ ಇದೆ ಎನ್ನುತ್ತಾ ಅವಳು ತನ್ನ ಕೆಲಸಕ್ಕೆ ಹೋದಳು. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.